ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಆರ್ಪಿಐ ಮುಖ್ಯಸ್ಥ ವೆಂಕಟಸ್ವಾಮಿ ಸೇರಿದಂತೆ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಆರಂಭದಲ್ಲಿಯೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಕೆಲಕಾಲ ಮೌನಾಚರಣೆ ನಡೆಸಲಾಯಿತು. ನಂತರ ಆರಂಭವಾದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಕಲಾವಿದರಾದ ಅಪ್ಪಗೆರೆ ತಿಮ್ಮರಾಜು ಸೇರಿದಂತೆ ಹಲವು ಕಲಾವಿದರು ವೇದಿಕೆಯಲ್ಲಿ ಗಾಯನ ನಡೆಸಿದ್ದು ವಿಶೇಷವಾಗಿತ್ತು. ಜಿಲ್ಲೆಯ ಎಲ್ಲ 8 ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಆಗಮಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಹೋರಾಟಗಳ ನಾಡು ಅವಿಭಜಿತ ಕೋಲಾರ ಜಿಲ್ಲೆ. ಇಲ್ಲಿ ಭೂಮಿಗಾಗಿ, ನೀರಿಗಾಗಿ, ಹಕ್ಕಿಗಾಗಿ ಹೋರಾಟಗಳು ಸತತವಾಗಿ ನಡೆದ ಖ್ಯಾತಿ ಇದೆ. ಇದೇ ಮೊದಲ ಬಾರಿಗೆ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಭಾಗವಹಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಬಲಗೈನವರು ಸ್ವಲ್ಪ ಮಟ್ಟಿಗೆ ಒಗ್ಗಟ್ಟಾಗಿದ್ದಾರೆ. ಈ ಒಗ್ಗಟ್ಟು ದಲಿತರ ಒಗ್ಗಟ್ಟಿಗೆ ಶ್ರಮಿಸುವಂತಿರಲಿ. ಸಮಾನತೆಗಾಗಿ ಹೋರಾಟ ಮಾಡ್ತಿದ್ದೇವೆ, ಅವಕಾಶಗಳಿಗಾಗಿ ಹೋರಾಟ ಮಾಡ್ತಿದ್ದೇವೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಪ್ರಜಾಪ್ರಭುತ್ವದ ತಳಹದಿ ತಾರತಮ್ಯದ ವಿರುದ್ಧ ಹೋರಾಟ ಮಾಡುವುದು ಅಂಬೇಡ್ಕರ್ ವಾದಿಗಳ ಕರ್ತವ್ಯ ಎಂದರು. ಸಚಿವ ಸಂಪುಟದ ಮುಂದೆ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಓದಲೇಬೇಕು ಅಂತ ಹೇಳಿದ ಮೇಲೆ 3 ವರ್ಷದ ಮಕ್ಕಳು ನೋಡ್ಕೊಳ್ಳದೇನೆ ಹಾಡು ಹೇಳೋ ರೀತಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಹೇಳ್ತಾ ಇದ್ದಾವೆ. ನೀವೆಲ್ಲ ನೋಡಿದ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಪ್ರಜಾಪ್ರಭುತ್ವ ದಿನವನ್ನ, ಸಂವಿಧಾನದ ದಿನವನ್ನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮಾಡುತ್ತಂತ ಏಕೈಕ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಎಚ್.ಸಿ. ಮಹದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ. ಇದು ಆದಮೇಲೆ ಇಡೀ ದೇಶಾದ್ಯಂತ ಜಾಗೃತಿ ಇದೆ. ಪ್ರತಿಯೊಂದರೂ ಕಾನ್ಸ್ಟಿಟ್ಯೂಷನ್ ಕೆಂಪು ಬುಕ್ ಇಟ್ಕೊಂಡಿರ್ತಾರೆ, ಸ್ಮಾಲ್ ಬುಕ್ ಗೈಡ್, ಕೈಪಿಡಿ ಸಂವಿಧಾನದ್ದು. ಅಂದ್ರೆ ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ರು ಅವರು ಸಂವಿಧಾನ ಹಿಡ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದೇವೆ. ನಾವು ಬಂದಿರೋದು ಸಂವಿಧಾನ ಬದಲಾವಣೆ ಕೇಳ್ತಿದ್ರು, ಸಂವಿಧಾನವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸಂವಿಧಾನವನ್ನ ಮುಟ್ಟಕ್ಕೋದ್ರೆ, ಅಂಬೇಡ್ಕರ್ ಇಲ್ಲದೆ ಹೋದ್ರೆ ಈ ದೇಶ ಎಂದು ಒಗ್ಗಟ್ಟಾಗಿ ಉಳಿಯಲಾರದು. ಅದಕ್ಕೆ ಒಬಾಮಾ ಬಂದು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಅಪ್ರತಿವಾದ ಪ್ರತಿಭಾವಂತರು, ಶೂದ್ರರಾಗಿದ್ರು. ಆಳವಾದ ಪರಿಶ್ರಮದ ಅಧ್ಯಯನದ ಮೂಲಕ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮೀಸಲಾತಿಗಷ್ಟಿಗೆ ಸೀಮಿತ ಆಗಲಿಲ್ಲ. ಪಂಚವಾರ್ಷಿಕ ಯೋಜನೆಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಾಕ್ರರಂಗಲ್ ಡ್ಯಾಮ್, ಕೋಆಪರೇಟಿವ್ ಫಾರ್ಮಿಂಗ್, ಇರಿಗೇಷನ್ ಮ್ಯಾನೇಜ್ಮೆಂಟ್, ಹೀಗೆ ದೇಶದ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್. ಅಂಬೇಡ್ಕರ್ ವಾದಿಗಳ ಬೃಹತ್ ಸಂಘಟನೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಯೋಜಿಸಿರುವುದು ಅಭಿನಂದನೀಯ. ಶ್ರೀನಿವಾಸ್ ನೇತೃತ್ವದಲ್ಲಿ ನರಸಿಂಹಪ್ಪ ಸೇರಿದಂತೆ ಇತರರು ಇದಕ್ಕಾಗಿ ಶ್ರಮಿಸಿದ್ದಾರೆ. 4 ದಶಕಗಳ ಸತತ ಹೋರಾಟದಲ್ಲಿರುವ ವೆಂಕಟಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿರುವುದು ಸ್ವಾಗತಾರ್ಹ. ವಿಶೇಷ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಾರ್ಯಕ್ರಮಕ್ಕೆ ಬರಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಂದರು. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ದಲಿತರ ಅಭಿವೃದ್ಧಿಗೆ ಕಾಂಟ್ರಾಕ್ಟರ್ ರಿಸರ್ವೇಷನ್, ಕೆಡಿಬಿ ಲ್ಯಾಂಡ್ ರಿಸರ್ವೇಷನ್ ಪ್ರಮೋಷನ್, SCP, TSP, ಅನೇಕ KSPs 4% ಇಂಟ್ರೆಸ್ಟ್ ಅಪ್ ಟು 10 crores ಲೋನ್, ಹೀಗೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಕೊಟ್ಟರು. ಅವು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಈಗಿನ ಸರ್ಕಾರ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಆ ಯೋಜನೆಗಳಿದ್ದಾವೆ, ಸಿದ್ದರಾಮಯ್ಯ ತಂದಂಥ ಐತಿಹಾಸಿಕ ಯೋಜನೆಗಳು. ಅವು ಮತ್ತೆ ಪರಿಣಾಮಕಾರಿಯಾಗಿ ಜಾಗರುವಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಈಗ ತಾನೇ ಒಂದು ಊರಲ್ಲಿ 74 ಇಸ್ವಿಯಲ್ಲಿ ಲ್ಯಾಂಡ್ ಮಂಜೂರಾಗಿದೆ. ಮಂಜೂರಾಗಿರೋ ಜಾಗದಲ್ಲಿ ಇದ್ದಾರೆ ಫಾರೆಸ್ಟ್ ಅವರು, ಅವ್ರನ್ನ ಒಕ್ಕಲಿಸಿ ಹೇಳಕ್ಕೆ ನೋಡ್ತಿದ್ದಾರೆ. ನಾನು ಡಾಕ್ಟರ್ ವೆಂಕಟಸ್ವಾಮಿ ನಮ್ಮ ಸ್ನೇಹಿತರೆಲ್ಲ ಹೋಗಿ ಅಲ್ಲಿ ಮಾತಾಡಿ
ಆವಾಗಲೇ ದರಖಾಸ್ತು ಭೂಮಿ ಮಂಜೂರಾಗಿರೋದು ನ್ಯಾಯಸಮ್ಮತವಾಗಿದೆ ಅಂತ ಅವ್ರಿಗೆ DFOಗೆ ಹೇಳಿಸ್ಮೇಲೆ ನಾಳೆ ಕರೆದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕಾರ್ಯಕ್ರಮದ ಆಯೋಜಕ ಏಡುಕೊಂಡಲು ಶ್ರೀನಿವಾಸ್ ಮಾತನಾಡಿ, ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಹಮ್ಮಿಕೊಂಡಿರುವುದು ತುಂಬಾ ಸಂತಸ ತಂದಿದೆ. ಜಿಲ್ಲೆಯ ಎಲ್ಲ 8 ತಾಲೂಕುಗಳಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಒಗ್ಗಟ್ಟಿನ ನಿದರ್ಶನವಾಗಿದೆ. ಸಮುದಾಯದ ಒಗ್ಗಟ್ಟಿಗಾಗಿ ತಾಲೂಕು ಸಮಿತಿಗಳ ರಚನೆ ಮಾಡಲಾಗಿದೆ. ಬಡವರಿಗೆ ಸಹಾಯ ಮಾಡುವ ಪರಿಕಲ್ಪನೆಯೊಂದಿಗೆ ಒಕ್ಕೂಟವನ್ನ ರಚಿಸಲಾಗಿದೆ. ಇದಕ್ಕಾಗಿ ಸಮುದಾಯದ ಎಲ್ಲರೂ ಕೈಜೋಡಿಸಬೇಕು, ಸಹಕರಿಸಬೇಕು. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಸಮುದಾಯ ಮುಂದುವರಿಯಬೇಕು. ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು. ಅನೇಕ ಜನ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆಯವರು ಯಾರಾದರೂ ಬರಬೇಕಾದ್ರೆ ದುಡ್ಡು ಕೊಟ್ಟು ಜನ ಕರ್ಕೊಂಬರ್ತಾರೆ ಅಂತೇಳಿ ಅಂತಕ್ಕಂಥ ಒಂದು ವದಂತಿ ಇದೆ. ಆದರೆ ಭಗವಂತನ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನನಗೆ. ನಾನಂತೂ ಯಾರಿಗೂ 10 ರೂಪಾಯಿ ಕೊಟ್ಟು ಕರ್ಕೊಂಡು ಬರತಕ್ಕಂಥ ವ್ಯವಸ್ಥೆ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ತಾಯಿ ತಂದೆಯಾದಿಗಳಿದ್ದೀರಿ ನೀವೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಯಾರಿಗೂ ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಬಂದಿದ್ದೀರಿ. ತನ್ನಲ್ಲಿರ್ತಕ್ಕಂಥ ಗುಣ ಏನಂದ್ರೆ ಆಧರಿಸ್ತೀನಿ, ಆಧರಿಸಿ ಅನ್ನವನ್ನು ಇಕ್ತಕ್ಕಂಥ ಒಂದು ಭಾವನೆ ಇದೆ ಹೊರತು ನಾನು ದುಡ್ಡು ಕೊಟ್ಟು ಯಾರನ್ನೂ ಕೂಡ ಸೆಳ್ಕೊಳ್ತಕ್ಕಂಥ ಒಂದು ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನನಗೆ ಬೆಲೆ ಕೊಟ್ಟು ಬಂದಂಥ ಸಾವಿರಾರು ಜನ ನನ್ನ ಕುಲಬಾಂಧವರಿಗೆ ನಾನು ಮತ್ತೊಂದು ಸಲ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಖರ್ಚು ವೆಚ್ಚಗಳನ್ನು ಬರತಕ್ಕಂಥ ನನ್ನ ಸಲಹಾ ಸಮಿತಿ ಆಗ್ಬೋದು, ಕಮಿಟಿಗಳಾಗ್ಬೋದು, ಸ್ವಯಂ ಪ್ರೇರಿತವಾಗಿ ಅವರೇ ಅದನ್ನು ಭರಿಸಿ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಬರೆಸೋಕ್ಕೆ ಅನೇಕ ನನ್ನ ಕುಲಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಿರು ಒಂದು ವ್ಯವಸ್ಥೆಯನ್ನು ಅನ್ನದಾನವನ್ನು ಮಾಡಿದ್ದೀವಿ. ಅನ್ನದಾನವನ್ನು ಸ್ವೀಕಾರ ಮಾಡಿ ಯಾರ ಸಿಬ್ಬಂದಿಗೂ ಕೂಡ ತೊಂದರೆಯನ್ನು ಕೊಡದೆ ತಾವು ಸುಸೂತ್ರವಾಗಿ ಮನೆಗಳನ್ನು ತಲುಪಬೇಕು. ತಲುಪಿ ಎಲ್ರಿಗೂ ಕೂಡ ಸುಸೂತ್ರವಾಗಿ ಮನೆಯನ್ನು ತಲುಪಿದ್ದಾದ ಮೇಲೆ ಖಂಡಿತವಾಗಿ ಅದರಿಂದ ನಮಗೆ ನೆಮ್ಮದಿ ಆಗ್ತದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.